ದೇವ್ ಪವಿತ್ರ ಮಾಡುವಂಥ ಕೆಲಸನೆಲ್ಲ ನಾನೇ ಮಾಡ್ತೀನಿ ಅಂತ ಬಾಳೆಗೊನೆನ ತಗೊಂಡು ಎಲ್ಲದನ್ನು ನಾನೇ ಎತ್ತಿಡ್ತೀನಿ ಅಂತ ಹೋಗ್ತಾ ಇರ್ತಾರೆ. ರಾಧಿಕಾ ನಮ್ರತಾ ಇಬ್ಬರು ಕೂಡ ಊರಿಗೆ ಬರ್ತಾ ಇರಬೇಕಾದ್ರೆ, ಅಲ್ಲ ಅತ್ತೆ ಇನ್ನೂ ಎಷ್ಟು ದೂರ ಅಂತ ಹೋಗಬೇಕು, ಅಲ್ಲ ನಾವು ಹೋಗ್ತಾ ಇದ್ದೀವಿ ಆದರೆ ಇನ್ನೂ ಕೂಡ ಪವಿತ್ರ ಅವ್ರ ಮನೆ ಬರಲೇ ಇಲ್ವಲ್ಲ, ಎಲ್ಲಿ ಅಂತ ಹೋಗಿ ಹುಡ್ಕೋದು, ಅಷ್ಟಕ್ಕೂ ಪವಿತ್ರ ಅವ್ರ ಮನೇನ ನಾವು ನೋಡಿಲ್ಲ, ನೀವು ನೋಡಿಲ್ಲ, ಎಲ್ಲಿ ಅಂತ ಕೇಳೋದು ಅಂತ ಹೇಳಿದಾಗ, ಇಲ್ಲೇ ಯಾರನ್ನಾದ್ರೂ ಕೇಳಿದರೆ ಆಯಿತು, ಯಾರಿಗಾದರೂ ಖಂಡಿತವಾಗ್ಲೂ ಗೊತ್ತಿರುತ್ತೆ ಪವಿತ್ರ, ಎಲ್ಲಿ ಅಂತ ಕೇಳಿದರೆ ಹೇಳ್ತಾರೆ ಅಂತ ರಾಧಿಕಾ ಹೇಳಿದಾಗ, ಅದು ನಿಜಾನೇ, ಅಷ್ಟಕ್ಕೂ ಈ ಊರಲ್ಲಿ ದೇವ್ ಹೇಗಿರ್ತಾರೋ ನನಗಂತೂ ಗೊತ್ತಿಲ್ಲ, ಅಲ್ಲ ಒಂದು ಸ್ವಲ್ಪ ಎ ಸಿ ಇಲ್ಲ ಅಂದರೆ ಮನೇಲೂ ಇರ್ತಾ ಇರಲಿಲ್ಲ, ದೇವ್ ಅಂಥದ್ರಲ್ಲಿ ಇಲ್ಲಿ ಹೇಗಿರೋಕ್ಕೆ ಸಾಧ್ಯ, ದೇವ್ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಅತ್ತೆ, ನಾನೆಲ್ಲೋ ಹೋಗಿದ ತಕ್ಷಣವೇ ದೇವ್ ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ದೇವ್ ಇನ್ನೂ ಕೂಡ ವಾಪಸ್ ಮನೆಗೆ ಬರದೇ ಇರೋದನ್ನು ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ, ಪವಿತ್ರಗೋಸ್ಕರ ದೇವ್ ಇಷ್ಟೆಲ್ಲ ಬದಲಾಗಿದ್ದಾರೆ ಅಲ್ವಾ ಅತ್ತೆ, ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಮತ್ತೆ ದೇವ್ ಮದುವೆ ಆಗುತ್ತಾ ಅಂತ ಅನ್ನಿಸ್ತಿದೆ, ಅದರಲ್ಲೂ ದೇವ್ ಈಗ ನಿಮ್ಮ ವಿರುದ್ಧನೇ ಮಾತಾಡ್ತಿದ್ದಾರೆ, ಅಂಥದ್ರಲ್ಲಿ ನಿಮ್ಮ ಮಾತನ್ನು ಅವರು ಒಪ್ಕೋತಾರಾ, ಪವಿತ್ರ ತುಂಬಾ ಬದಲಾಯಿಸಿದ್ದಾರೆ ದೇವ್ನ ಅಂತ ನಮ್ರತಾ ಹೇಳಿದ ತಕ್ಷಣವೇ, ನಮ್ರತಾ ನೀನು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ, ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ ನೋಡು, ದೇವ್ ಯಾರ ಮಾತನ್ನು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಮಾತನ್ನು ಖಂಡಿತವಾಗ್ಲೂ ಗೌರವ ಕೊಟ್ಟು ಕೇಳ್ತಾರೆ, ಹಾಗೆ ನಾನು ಏನೇ ಹೇಳಿದರೂ ಅದು ಸರಿಯಾಗಿರುತ್ತೆ ಅಂತ ದೇವ್ ಒಪ್ಪಿಕೋತಾರೆ, ನೀನೇನು ಯೋಚನೆ ಮಾಡಬೇಡ ಅಂತ ನಾನು ಆಗ್ಲಿಂದನೂ ಹೇಳ್ತಾ ಇದ್ದೀನಿ, ಮತ್ತು ನೀನು ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ, ನೋಡು ಇನ್ನು ಸ್ವಲ್ಪ ದಿನ ಅಷ್ಟೇ ಪವಿತ್ರ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ, ಅದಾದಮೇಲೆ ನಾವು ಅಂದ್ಕೊಂಡಾಗೆ ಆಗೋದು, ಪವಿತ್ರ ಮನೆ ಬಿಟ್ಟು ಹೋದ್ಮೇಲೆ ದೇವ್ ತಾನೇ ಇನ್ನೇನು ಮಾಡ್ತಾನೆ, ಆಗ ಖಂಡಿತವಾಗ್ಲೂ ಮದುವೆಗೆ ಒಪ್ಕೋತಾನೆ ಅಂತ ನಮ್ರತಾ ಹತ್ರ ರಾಧಿಕಾ ಹೇಳಿದಾಗ, ಹೌದಲ್ವಾ ಅತ್ತೆ, ಆದರೆ ಪವಿತ್ರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ದೇವ್ ಸುಮ್ಮನೆ ಇರ್ತಾರಾ, ಅಲ್ಲ ಹೋದ ಸಲ ಥರ ಏನಾದರೂ ಹೋಗಿ ಪವಿತ್ರನ ತಡೆದು ವಾಪಸ್ ಮನೆ ಕರ್ಕೊಂಡು ಬಂದರೆ ಏನು ಮಾಡೋದು ಅಂತ ರಾಧಿಕಾ ಹತ್ರ ಕೇಳಿದಾಗ, ಈ ಸಲ ಆ ಥರ ಯಾವುದೇ ಕಾರಣಕ್ಕೂ ನಡೆಯಲ್ಲ, ಪವಿತ್ರ ನನಗೆ ಮಾತು ಕೊಟ್ಟಿದ್ದಾಳೆ, ಹಾಗೆ ದೇವ್ ಎಷ್ಟೇ ಹೇಳಿದರೂ ಕೂಡ ದೇವ್ ಮಾತಿಗೆ ಒಪ್ಪಿಕೊಂಡು ವಾಪಸ್ಸಂತೂ ಮನೆಗೆ ಬರಲ್ಲ ಅಂತ ರಾಧಿಕಾ ಹೇಳ್ತಾರೆ, ನಾವು ಇನ್ನೂ ಇಲ್ಲೇ ನಿಂತ್ಕೊಂಡ್ರೆ ಊರಿಗೆ ಹೋಗೋದು ಯಾವಾಗ, ಹಾಗೆ ಪವಿತ್ರನ ಮನೆಗೆ ಹೋಗಿ ಮಾತಾಡಿ ದೇವ್ ವಾಪಸ್ನ ಕರ್ಕೊಂಡು ಬರೋದು ಯಾವಾಗ, ಮೊದಲು ನೀನು ಇದನ್ನೆಲ್ಲ ಬಿಟ್ಟು ಮನೆ ಹತ್ರ ಹೋಗು ಅಂತ ರಾಧಿಕಾ ಹೇಳ್ತಾರೆ, ಪವಿತ್ರನ ಮನೆ ಎಲ್ಲಿ ಅಂತ ವಿಚಾರಿಸಿದ ತಕ್ಷಣ, ಇಲ್ಲೇ ಹೋಗಿ, ಹೀಗೆ ಹೋದರೆ ಅಲ್ಲೇನೆ ಪವಿತ್ರ ಅವ್ರ ಮನೆ ಇರುತ್ತೆ, ಮುಂದೆ ಹೋಗಿ ಮತ್ತೆ ಗೊತ್ತಾಗಲಿಲ್ಲ ಅಂದರೆ ಕೇಳಿ, ಊರಿನ ಜನರು ಹೇಳ್ತಾರೆ, ಕೇಳಿದ ತಕ್ಷಣ ಹೇಳ್ತಾರೆ, ದೇವ್ ಬಾಳೆಗೊನೆನ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅಡ್ಡ ಬರ್ತಾರೆ, ಇದೇನಿದು ಎಲ್ಲಿ ನೋಡಿದರೆ ಅಲ್ಲಿ ಎಲ್ಲರೂ ಕೂಡ ಇಷ್ಟ ಬಂದಂಗೆ ಅಡ್ಡ ಬರ್ತಾರೆ, ಕಾರ್ ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಇಷ್ಟ ಬಂದಂಗೆ ಈ ಥರ ನಡ್ಕೊಂಡು ಹೋಗ್ತಿದ್ದಾರಲ್ಲ, ಮಧ್ಯ ರೋಡಲ್ಲೇ ನಾವು ಹೇಗೆ ಹೋಗೋದು ಗೊತ್ತಾಗ್ತಿಲ್ವಲ್ಲ ಅಂತ ನಮ್ರತಾ ಹೇಳಿದ ತಕ್ಷಣ ದೇವ್ ತಿರುಗ್ತಾರೆ, ದೇವ್ನ ನೋಡಿದ ತಕ್ಷಣ ರಾಧಿಕಾ ಮತ್ತು ನಮ್ರತಾ ಇಬ್ರಿಗೂ ಆಶ್ಚರ್ಯ ಆಗುತ್ತೆ, ದೇವ್ ನೀನೇನಾ ಅಂತ ಹೇಳಿದಾಗ, ನಮ್ರತಾ ಅಮ್ಮ ನೀವೇನಿಲ್ಲಿ ಅಂತ ದೇವ್ ಹೇಳ್ತಾರೆ, ಹಾಗೆ ಬಾಳೆಗೊನೆನ ಇಳಿಸ್ತಾರೆ, ಅಷ್ಟರಲ್ಲಿ ಪವಿತ್ರ ಕೂಡ ಬಂದು, ಅತ್ತೆ ನಮ್ರತಾ ಅವರೇ ನೀವೇನಿಲ್ಲಿ, ನನಗೆ ತುಂಬ ಖುಷಿ ಆಗ್ತಿದೆ, ನಂಬಕ್ಕೆ ಆಗ್ತಿಲ್ಲ ನೀವು ನಮ್ಮೂರಿಗೆ ಬಂದಿದ್ದೀರಾ, ಅದರಲ್ಲೂ ಅತ್ತೆ ಬಂದಿರೋದು ಇನ್ನೂ ಖುಷಿ ಆಗ್ತಿದೆ, ಅತ್ತೆ ಇಲ್ಲಿ ಯಾಕೆ ನಿಂತಿದ್ದೀರಾ, ಬನ್ನಿ ಹೋಗೋಣ ಮನೆಗೆ ಬನ್ನಿ ಅಂತ ಪವಿತ್ರ ಹೇಳಿದಾಗ, ಸಾಕು ನಿಲ್ಲಿಸು ನಿನ್ನ ನಾಟಕನ, ಅಲ್ಲ ಏನು ನಡೀತಿದೆ ಇಲ್ಲಿ, ದೇವ್ ಏನು ನೀನು ಪರಿಸ್ಥಿತಿ ಅಲ್ಲ, ನೀನು ಈ ಬಾಳೆಗೊನೆನೆಲ್ಲ ಎತ್ಕೊಂಡು ನಿನ್ನ ಪಾಡಿಗೆ ನೀನು ಕೆಲಸ ಮಾಡಿಕೊಂಡು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ಯಾ, ಅಲ್ಲ ಎಲ್ಲ ಕೆಲಸನೂ ನೀನು ಮಾಡ್ತಿದೆಯಲ್ಲ, ಏನಿದು ಪವಿತ್ರ, ಇದುವರೆಗೂ ದೇವ್ಗೆ ಒಂದು ಕೆಲಸನೂ ಹೇಳಿಲ್ಲ ನಾವು, ಹಾಗೆಯೇ ದೇವ್ ಹೇಗೆ ಬೆಳೆದಿದ್ದಾರೆ ಅಂತ ಗೊತ್ತು ನಿನಗೆ, ಒಂದು ಸ್ವಲ್ಪನೂ ಕೆಲಸ ಮಾಡದೆ ಬೆಳೆದಿರೋದು, ಅಂಥದ್ರಲ್ಲಿ ಇಲ್ಲಿ ಬಂದು ಬಾಳೆಗೊನೆನೆಲ್ಲ ಎತ್ತಿಟ್ಟು ಹಾಗೇನೆ ಇಲ್ಲಿರೋ ಬರೋ ಕೆಲಸ ಎಲ್ಲ ಮಾಡ್ತಿದೆಯಲ್ಲ ದೇವ್, ಏನು ನಡೀತಿದೆ ಇಲ್ಲಿ, ಏನಿದು ಪವಿತ್ರ, ದೇವ್ನ ಕರ್ಕೊಂಡು ಬಂದಿದ್ದು ಈ ಥರ ಎಲ್ಲ ಕೆಲಸ ಮಾಡಿಸೋದಕ್ಕ, ನಮ್ಮೇಲಿರೋ ಕೋಪಕ್ಕೆ ಈ ಥರ ಕೆಲಸ ಕೊಟ್ಟಿದ್ದೀಯಾ ದೇವ್ಗೆ ಅಂತ ಪವಿತ್ರ ಹತ್ರ ರಾಧಿಕಾ ಹೇಳಿದಾಗ, ಹೌದು ಅತ್ತೆ ನನಗೂ ನಂಬಕ್ಕೆ ಆಗ್ತಿಲ್ಲ, ಅಲ್ಲ ದೇವ್ ನೀನು ಕೂಡ ಈ ಥರ ಬದಲಾಗಿದೆಯಲ್ಲ, ಅಲ್ಲ ಹೋಗಿ ಹೋಗಿ ನೀನು ಈ ಥರ ರೆಡಿಯಾಗಿದೆಯಾ, ಅಲ್ಲ ಈ ಟವಲ್ ಶರ್ಟ್ ಮತ್ತು ಈ ಲುಂಗಿ ಏನಿದೆಯಲ್ಲ ದೇವ್ ಅಂತ ನಮ್ರತಾ ಹೇಳಿ, ನನಗಂತೂ ನಂಬಕ್ಕೆ ಆಗ್ತಿಲ್ಲ ನೀನು ನನ್ನ ದೇವ ಅಂತ ಅನ್ನಿಸ್ತಿದೆ, ಅಷ್ಟು ಆಶ್ಚರ್ಯ ಆಗ್ತಿದೆ ನನಗೆ, ಪ್ರತಿಯೊಂದು ವಿಷಯದಲ್ಲೂ ಎಲ್ಲದನ್ನು ಸರಿಯಾಗಿ ಇರಬೇಕು ಅಂತ ಹೇಳ್ತಿದ್ದೆ, ಒಂದೇ ಒಂದು ವಿಷಯದಲ್ಲಿ ತಪ್ಪಾದರೂ ನಿನಗೆ ಅದನ್ನು ಒಪ್ಪಿಕೊಳ್ಳೋಕ್ಕಾಗ್ತಿರಲಿಲ್ಲ, ಅಂಥದ್ರಲ್ಲಿ ನೀನು ಈ ಥರ ಬದಲಾಗೋಕ್ಕೆ ಹೇಗೆ ಸಾಧ್ಯ ದೇವ್ ಅಂತ ನಮ್ರತಾ ಹೇಳ್ತಾರೆ, ಏನಿದು ದೇವ್, ನಿಜವಾಗ್ಲೂ ನಿನ್ನ ಪರಿಸ್ಥಿತಿ ನೋಡ್ತಿದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ದೇವ್ ಈ ಥರ ಕೆಲಸ ಮಾಡ್ತಿರೋದನ್ನ ನನಗಂತೂ ನೋಡೋದಕ್ಕೆ ಆಗ್ತಿಲ್ಲ ಅಂತ ರಾಧಿಕಾ ಹೇಳಿದ ತಕ್ಷಣವೇ, ಅತ್ತೆ ಅದನ್ನೆಲ್ಲ ಮಾಡಬೇಡಿ ಅಂತಾನೆ ಹೇಳಿದೆ, ಆದರೆ ದೇವ್ ಅವರು ನನ್ನ ಮಾತು ಕೇಳಲೇ ಇಲ್ಲ, ನನಗೂ ಇದೆಲ್ಲ ಹೊಸದು, ನಾನು ಕೂಡ ಕಲ್ತ್ಕೋತೀನಿ ಅಂತ ಅವರೇ ಬಾಳೆಗೊನೆನ ಎತ್ಕೊಂಡು ಹೋಗ್ತಾ ಇದ್ರು, ಎಷ್ಟೇ ಹೇಳಿದ್ರು ಅವರು ನನ್ನ ಮಾತು ಕೇಳಲೇ ಇಲ್ಲ ಅಂತ ಪವಿತ್ರ ಹೇಳ್ತಾರೆ, ಆಗ ಹೌದು ಅಮ್ಮ ಪವಿತ್ರ ಅವರು ಹೇಳಿದರು, ಹಾಗೆ ಮನೆಯವರು ಕೂಡ ಹೇಳ್ತಾ ಇದ್ರು, ಆದರೆ ನಾನು ಅವರ ಮಾತನ್ನು ಕೇಳದೆ ನಾನೇ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನೇ ಇದನ್ನೆಲ್ಲ ಮಾಡಬೇಕು ಅಂತ ಬಂದಿದ್ದು, ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ನನಗೆ ಕೆಲಸ ಮಾಡಬೇಕು ಅನ್ನಿಸ್ತು, ಅದಕ್ಕೆ ನಾನೇ ಬಂದಿದ್ದು ಸಹಾಯ ಮಾಡೋಣ ಅಂತ, ಅಷ್ಟಕ್ಕೂ ಇದರಲ್ಲಿ ಏನು ತಪ್ಪಿದೆ
ಹಾಗೆ ಇದೆಲ್ಲ ಹೊಸ ಕೆಲಸ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಇವರ ಊರಿಗೆ ಬಂದ ಮೇಲೆ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ, ತುಂಬ ಕೆಲಸಗಳನ್ನ ತಿಳ್ಕೊಂಡಿದ್ದೀನಿ. ಇದೆಲ್ಲ ನನಗೆ ಯಾವತ್ತೂ ಗೊತ್ತೇ ಇರಲಿಲ್ಲ, ನಾನು ನೋಡೂ ಇರಲಿಲ್ಲ. ಅಂಥದ್ರಲ್ಲಿ ನಾನು ಈಗ ಈ ಕೆಲಸಗಳನ್ನೆಲ್ಲ ಕಲ್ತ್ಕೊಂಡಿದ್ದೀನಿ. ಹಾಗೇನೆ ಆಫೀಸ್ ಮತ್ತು ಬಿಸ್ನೆಸ್ ಇದು ಬಿಟ್ಟು ಬೇರೆ ಕೆಲಸನೂ ಮಾಡ್ತೀನಿ ಅಂತ ನನಗೆ ಈಗ ನಂಬಿಕೆ ಬಂದಿದೆ ಅಂತ ದೇವ್ ಹೇಳ್ತಾರೆ. ನನಗೆ ಇದೆಲ್ಲ ಒಂಥರ ಇಷ್ಟ ಆಗ್ತಿದೆ ಅಮ್ಮ. ದೇವ್ ಹೇಳಿದ ತಕ್ಷಣವೇ ಆಗ ರಾಧಿಕಾ ಕೋಪ ಮಾಡಿಕೊಂಡು, ಎಷ್ಟೆಲ್ಲ ಬದಲಾಯಿಸಿದೀಯಾ ದೇವ್ನ, ಅಲ್ಲ ಏನು ಅಂದ್ಕೊಂಡಿದ್ದೀಯಾ ದೇವ್ನ ನೀನು, ಏನು ತಮಾಷೆ ಮಾಡ್ತಿದ್ದೀಯಾ ನೀನು, ದೇವ್ ದೇಶ್ಮುಖ್ ಅಂಥದ್ರಲ್ಲಿ ನಿಮ್ಮ ತಾತ ಏನಾದರೂ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದರೆ ಅವರು ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಏನು ತಮಾಷೆ ಮಾಡ್ತಿದ್ದೀಯಾ ನೀನು, ನೋಡು ಮೊದಲು ಇಲ್ಲಿಂದ ಹೋಗೋಣ ಬಾ, ನೀನು ಇನ್ನೂ ಇಲ್ಲೇ ಇದ್ದರೆ ಖಂಡಿತವಾಗ್ಲೂ ಇಲ್ಲೇ ಇರ್ತೀನಿ ಅಂತ ಅಂದ್ಕೊಂಡು ಇಲ್ಲೇ ಇರ್ತೀಯ. ಇದನ್ನೆಲ್ಲ ಬೇಕು ಅಂತ ಪವಿತ್ರನೇ ಹೇಳಿರಬೇಕು ಅಂತ ನಮ್ರತ ಹೇಳಿದಾಗ, ಸಾಕು ನಿಲ್ಲಿಸು ನಮ್ರತ, ಏನು ಮಾತಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪವಿತ್ರ ಅವರು ಹೇಳ್ಕೊಟ್ಟಿದ ತಕ್ಷಣ ನಾನು ಎಲ್ಲದನ್ನು ಮಾಡಬೇಕು ಅಂತ ಏನಿಲ್ಲ, ಇದನ್ನೆಲ್ಲ ನಾನು ಮಾಡ್ತಾ ಇರೋದು. ಅಂಥದ್ರಲ್ಲಿ ಎಲ್ಲದಕ್ಕೂ ಪವಿತ್ರ ಅವ್ರದ್ದೇ ತಪ್ಪು ಅಂತ ಹೇಳಿದರೆ ಅದನ್ನು ನೋಡಿಕೊಂಡು ಹೇಗೆ ಸಹಿಸ್ಕೊಳ್ಳಿ. ನೋಡಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರೆ ನೋಡಿದವರು ಏನು ಅಂದ್ಕೊಳ್ಳಲ್ಲ. ಊರಿಗೆ ಬಂದಿದ್ದೀರಾ, ಮನೆಗೆ ಹೋಗೋಣ ಬನ್ನಿ ಅಂತ ದೇವ್ ಹೇಳಿದಾಗ, ದೇವ್ ನೀನು ಇವಾಗ ವಾಪಸ್ ಬರ್ತೀಯಾ ಇಲ್ವಾ, ಅಂದರೆ ಇಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅಂತ ನಮ್ರತ ಮತ್ತು ರಾಧಿಕಾ ಕೇಳಿದಾಗ, ಅದು ಅಮ್ಮ ನಾವು ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ, ಅಷ್ಟರಲ್ಲಿ ಕಾರ್ ರೆಡಿ ಮಾಡಿಸ್ಬೇಕಾಗಿತ್ತು, ಅದಕ್ಕೇ ಬರೋಕ್ಕಾಗಲಿಲ್ಲ. ನೋಡಿ ನಾವೆಲ್ಲರೂ ಜೊತೆಗೆ ಹೋಗೋಣ, ನೀವು ಮೊದಲು ಮನೆಗೆ ಬನ್ನಿ ಅಂತ ಹೇಳಿದಾಗ, ಹೌದು ಮತ್ತೆ ಮೊದಲನೇ ಸರಿ ಊರಿಗೆ ಬಂದಿದ್ದೀರಾ, ಮನೆಗೆ ಬನ್ನಿ, ಬಂದಿಲ್ಲ ಅಂದರೆ ಮನೆಯವರು ಬೇಜಾರು ಮಾಡ್ಕೋತಾರೆ, ಬನ್ನಿ ಹೋಗೋಣ ಅಂತ ಆಗ ಪವಿತ್ರ ಮತ್ತು ದೇವ್ ಇಬ್ಬರು ಕೂಡ ನಮ್ರತ ಮತ್ತು ರಾಧಿಕಾನ ಕರ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಹೋಗಬೇಕಾದ್ರೆ ಬಾಳೆಗೊನೆನೂ ಎತ್ಕೊಂಡು ದೇವ್ ಹೋಗ್ತಿರೋದನ್ನು ನೋಡಿ, ಅತ್ತೆ ನನಗೆ ಇದು ಯಾವುದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ನಂಬಕ್ಕೂ ಆಗ್ತಿಲ್ಲ. ನಮ್ಮ ದೇವ್ ಪೂರ್ತಿಯಾಗಿ ಬದಲಾಗಿದ್ದಾರೆ, ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಮಾತು ಕೇಳಲ್ಲ. ನೋಡಿ ಈಗಲಾದರೂ ಅರ್ಥ ಆಯ್ತಾ, ಯಾವತ್ತಿದ್ರೂ ದೇವ್ ಪವಿತ್ರ ಮಾತನ್ನೇ ಕೇಳೋದು. ಇಷ್ಟೆಲ್ಲ ಆಗ್ತಿರೋದು ನಿಮ್ಮಿಂದಾನೇ. ನೀವು ಊರಿಗೆ ದೇವನ್ನ ಕಳಿಸ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ನೀವು ಒಪ್ಪಿಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗ್ತಿರೋದು ಅಂತ ಕೋಪ ಮಾಡಿಕೊಂಡು ನಮ್ರತ ಹೇಳಿದಾಗ, ದೇವ್ ಹೇಗೆ ಮೊದಲಿನ ಥರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರೇನೇ ಹೇಳಿದರೂ ಕೂಡ ದೇವ್ ಬದಲಾಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನನ್ನ ಮಾತನ್ನು ತಪ್ಪೋಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಧಿಕಾ ಹೇಳ್ತಾರೆ. ಮನೆಗೆ ಹೋಗಿದ ತಕ್ಷಣವೇ ದೇವ್ ಅವರ ತಾಯಿ ಬಂದಿದ್ದಾರೆ ಅಂತ ಮನೆಯವರೆಲ್ಲರೂ, ಬೀಗ್ರೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು, ಮನೆ ಒಳಗಡೆ ಬನ್ನಿ ಅಂತ ಹೇಳಿದಾಗ, ನೀವು ಬರ್ತೀರಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ, ಅದು ನಮ್ಮ ಮನೆಯವರೆಗೂ ಬಂದಿದ್ದೀರಾ ಅಂತ ತುಂಬ ಖುಷಿ ಆಗ್ತಿದೆ ಅಂತ ಪವಿತ್ರ ಅವರ ಮನೆಯವರೆಲ್ಲರೂ ಮಾತಾಡ್ತಾರೆ. ರಾಧಿಕಾ ಹತ್ರ ದೇವ್ ಬಾಳೆ ಹಣ್ಣಿನ ಗೊನೆನ ತಗೊಂಡು ಹೋಗ್ತಿರೋದನ್ನು ನೋಡಿ ನಮ್ರತ ರಾಧಿಕಾ ಇಬ್ಬರು ಕೋಪ ಮಾಡ್ಕೊಂಡು ಕೂಗಾಡ್ತಾರೆ. ಪವಿತ್ರ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.